ತಮಾಷೆ ಸಮಾಚಾರ ಇವಾಗ ಗೊತ್ತಾಗ್ತೈತೆ ಸ್ಟೂಡೆಂಟ್ ಪವರ್ ಏನಂತ. ಸ್ಟೂಡೆಂಟ್ ನ ಎದುರಾಕೊಂಬಾರ್ದು. ನೀಟ್ ಎಕ್ಸಾಮ್ ಇಂದ ಎಷ್ಟು ಸ್ಟೂಡೆಂಟ್ ಇರೋದು, ಎಷ್ಟು ಸ್ಟೂಡೆಂಟ್ ಡ್ಯಾಮೇಜ್ ಆಗಿ ಅದ್ರ ಅರ್ಥನೇ ಅವನಿಗೆ ಗೊತ್ತಿಲ್ಲ ಅಮ್ಮ. ಯಾರೋ ಹೇಳ್ಕೊಟ್ಟಿದ್ದನ್ನ ನಿಮ್ ಮುಂದೆ ಹೇಳ್ಬಿಟ್ಟಿದ್ದಾನೆ. ಯಾವ್ದೇ ಒಂದು ಪಾರ್ಟೀಸ್ ಬಗ್ಗೆ ಮಾತಾಡಕ್ ಬಂದಿಲ್ಲ ನಾನು. ಸ್ಟೂಡೆಂಟ್ ಪವರ್ ಏನಂತ ಗೆದ್ದೆ ಬಿಟ್ರು ಈ ಒಂದು ಏನ್ ನಡೀತಾ ಇತ್ತು ನೀಟ್ ಎಕ್ಸಾಮ್ ಇಂದ ರಿಸೈನ್ ಮಾಡಿಸ್ಬಿಟ್ಟವ್ರೆ. ಯಾವ ತರ ಪವರ್ ಅಂದ್ರೆ ಸ್ಟೂಡೆಂಟ್ ಆಯ್ತು. ಪ್ರತಿ ಒಂದು ಸ್ಟೂಡೆಂಟ್ ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ. ನಾನೇನೇ ಇದ್ರು ಸ್ಟೂಡೆಂಟ್ ಪರ ಮಾತಾಡ್ತೀನಿ, ಸ್ಟೂಡೆಂಟ್ ಪರ ನಿಂತ್ಕೊಂತೀನಿ. ಬೇಡ ಹೋಗೋ, ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಲ ಬಿಚ್ಚಬೇಡಿ ಸರ್. ರೀ ಎಕ್ಸಾಮ್ ಬರ್ಲಿ. ನಮ್ ಸ್ಟೂಡೆಂಟ್ಗಳಿಗೆ ಯಾರ್ಯಾರು ನಮ್ ಸ್ಟೂಡೆಂಟ್ ಮೋಸ ಆಗಿದೆ, ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ನ್ಯಾಯ ಸಿಗ್ಲಿ. ನಾನಿದ್ದೀನಿ ಅಬ್ಗುಡುಮ್ಕು ಆರ್ಮಿ. ನೀನೇನು ಬೇಕಾಗಿಲ್ಲ, ಹೋಗೋ. ಎಷ್ಟೋ ದಿವಸದಿಂದ ಅವಳನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತೀಯ, ಯಾರು ಅಂತ ಹೇಳಿದ್ರೆ ಬಜೆಟ್ ಇದೆಯಾ? ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ. ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪುಮ್ಮ. ಏ ಬಸಿ ಹಿಂಗ್ ತಿರ್ಗು. ನೀನ್ ಕಂಡಾಗ ನನ್ ಮಗ ನೋಡ್ಕೊಂಡು ಬಟ್ಟಿಟ್ಕೊಳಕ್ಕೆ. ಪಪ್ಪುಮ್ಮ ಅಂತ ಯಾರು ಇಲ್ಲ. ಪಪ್ಪುಮ್ಮ ಇಲ್ಲೇ ಅವ್ರೆ. ಚಂದಾಗಿದ್ದೀನಾ? ಕ್ಯೂಟ್ ಆಗಿ ಚಪ್ಪಿಯಾಗಿ ಬಂಗಾರ ಮಂತ ಭಾರತಿ ಇದ್ದಂಗಿದ್ಯಾ. ಸೊ ಇನ್ಮೇಲಿಂದ ಒಂದು ಒಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀರಿ. ಸೊ ಅಯ್ಯೋ ನೋಯ್ತದೆ ಬುಡಯ್ಯ, ಅಯ್ಯೋ ಬುಡಯ್ಯ ನೋಯ್ತದೆ. ಸೊ ಜನಕ್ಕೆ ಖುಷಿ ಕೊಡಂಗೆ ವಿಡಿಯೋ ಮಾಡ್ತೀರಿ ಏನಮ್ಮ? ಓಕೆ ಅಲ್ಲ ವಿಡಿಯೋ ಮಾಡಕ್ಕೆ? ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಜೊತೆ ಸರ್ಪಟ್ಟಿ. ಹ್ಞೂ ಅಲ್ಲ ಜೋರಾಗಿ ನಮ್ಗೆಲ್ಲ ಗೊತ್ತಾಗೋಯ್ತು. ಪಪ್ಪುಮ್ಮ ಇಲ್ಲೇ ಇದಾರೆ ಕ್ಯೂಟ್ ಆಗಿ. ಅದೇ ನನಗೆ ಗೊತ್ತಾಗ್ದಂಗೆ ಈ ಪ್ರಪಂಚದಲ್ಲಿ ಉಲ್ಕಡ್ಡಿ ಕೂಡ ಆಡಕ್ಕಾಗಲ್ಲ. ಯಾಕಂದ್ರೆ ಜ್ಯೋತಿಷ ಬ್ರಹ್ಮ ಮಾತನಾಡುವ ದೇವರು ನಾನು. ಮಾತನಾಡುವ ದೇವರು ಅಂತ ಕರೀತಾರೆ. ಹೆಂಗೆ ಬಹಳ ವಿಶೇಷ ಈ ಹೆಸರನ್ನ ತಗೊಳ್ಳೋದು ತುಂಬಾ ಕಷ್ಟ ಕರ್ನಾಟಕ. ಯಾಕಂದ್ರೆ ನಾನು ಬ್ರಹ್ಮನ ವರಪುತ್ರನಾಗಿ ಜಲಿಸಿದ್ದೀನಿ 100%. ಇವತ್ತು ನಾನು ಹೇಳಿರೋ ಸುಳ್ಳಿಗೆ ಫೆನಾಲ್ ಹಾಕೊಂಡು ಬಾಯೊಳಗೆ ಮುಕ್ಕಳಿಸಿದ್ರು. ಅಮಾವಾಸ್ಯೆ ಬೆಳದಿಂಗಳಾಗಿ ಬಾ. ಅಯ್ಯೋ ಬೇಕು ಬಾ. ಯಾರ್ಯಾರೋ ಪಪ್ಪಮ್ಮನ ಮುದುಮಾನ್ ತೋರಿಸ್ತಾ ಇದ್ದಾರೆ. ನಾನ್ ನನ್ ಸಿನಿಮಾನ್ ತೋರಿಸ್ತಾ. ಸಿನಿಮಾ ಹೆಂಗಿದೆ? ಸಿನಿಮಾ ಬೀದಿಲಿ ಒಳ್ಳೆ ಅಂಡರ್ ಬೇವರ್ಸಿ ತರ ಕೂತಿದ್ದೀರಲ್ಲ, ಏನ್ ಸಮಾಚಾರ? ನಾನು ನನ್ ಸಿನಿಮಾ ಮೇಲೆ ರೀಲ್ಸ್ ಮಾಡ್ತಾ ಇರ್ತೀವಿ. ರವರ್ಸ್ ಮತ್ತೆ ಲೈಕ್ ಮಾಡ್ತಾ ಇರ್ಬೇಕು, ಸಪೋರ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾ ಇರ್ಬೇಕು. ದಯವಿಟ್ಟು ನೀವೇನಾದ್ರೂ ಕರ್ನಾಟಕ ಜನತೆ ನೀವೇನಾದ್ರೂ ಇದಿದ್ರೆ ದಯವಿಟ್ಟು ಈ ನನ್ನ ಮಕ್ಕಳ ವಿಡಿಯೋಗಳನ್ನ ಬಿಟ್ಬಿಡ್ರಿ. ಯಾಕಂದ್ರೆ ಅವ್ರು ಎಲ್ಲಾ ಬಿಟ್ಟು ನಿಂತು ಬಿಟ್ಟವ್ರೆ. ರೋಸ್ ಟು ಟ್ರೋಲ್ ಅಂತ ಮಸ್ತ್ ಮಾಡ್ತಾರೆ. ಏನು ಎಲ್ಲ ಹ್ಯಾಂಡಲ್ ಮಾಡ್ತಿರ್ತಾನೆ. ಮಸ್ತಾಡ್ ರೋಸ್ ಮಾಡ್ತಾರಮ್ಮ. ನಾನು ನನ್ನ ಸಿನಿಮಾ ರೀಲ್ಸ್ ಮಾಡ್ತೀವಿ, ಎಲ್ಲಾರು ಸಪೋರ್ಟ್ ಮಾಡ್ರಿ ಅಷ್ಟೇ ಕೇಳೋದು. ಸ್ವತೆ ಅಂದ್ರೆ ನನ್ನ ಮಗನೇ ಗಾಳಿಪಟ ಆರ್ದಂಗ ಆರ್ಬಿಡ್ಬೇಕು. ನಾವೀಗಿರೋ ಕೆಲ್ಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? ಹುಡುಗಿರ್ ಕೆನ್ನೆ ಕೊಡದೆ ಹುಡುಗರು ಹೇಗ್ರಿ ಮುಂದ್ ಕೊಡಕ್ಕಾಗತ್ತೆ? ನೀವು ನನ್ ಕನ್ಸಲ್ ಬರಕ್ ಟ್ರೈ ಮಾಡಿ, ನಾವು ನಿಮ್ ಮನ್ಸಲ್ ಬರಕ್ ಟ್ರೈ ಮಾಡ್ತೀವಿ. ಈ ಆದರ್ಶ ಮಠನ ಕಟ್ಟಿದವನು ಈತನೇ ಸಿಸ್ಟರ್. ಹೆಸರು ಒಳಲು ಸ್ವಾಮಿ. ಶ್ರೀಧರ ತುಂಬಾ ಒಳ್ಳೆಯವನು ಪಾಪ. ಏನ್ ಹೇಳಿದ್ರು ನಂಬ್ತಾನೆ. ಈಗೇನ್ ಮಾಡ್ತಾ ಇದ್ದಾನೋ ಏನೋ. ಅಯ್ಯೋ ಪ್ರಾರಬ್ಧವೇ, ನೀನೊಬ್ಬ ಕಳ್ಳ ಆಗಿದ್ರೆ ನಾನು ಸಂತೋಷ ಪಡ್ತಿದ್ದೆ. ಆದ್ರೆ ನೀನೊಬ್ಬ ನಾಟಕದವನಾಗಿರೋದ್ರಿಂದ ನನ್ನ ಕೈ ಸಹಿಸಕ್ ಆಗ್ತಾ ಇಲ್ಲ ಕಣೋ, ಸಹಿಸಕ್ ಆಗ್ತಾ ಇಲ್ಲ. ಸೂರ್ಯನ ಆಣೆ, ಚಂದ್ರನ ಆಣೆ, ಎದೆಯಲ್ಲಿ ನೀನಿದ್ದೆ ಜಾಣೆ. ಅಪ್ಪ ಮಹಾನುಭಾವ, ಕೊಲ್ಬೇಡ ಕಣಯ್ಯ. ಇದುವರೆಗೂ ಬಿಪಿ ಇರಲ್ಲ, ನಿನ್ ಒತ್ತಡದಿಂದ ಈಗ ಬಿಪಿ ಬರ್ಬೋದು ಕಣಯ್ಯ. ಪ್ರಾಣವು ನೀನಿ, ದೇಹ
ದೇಹವು ನಾನು ನೋಡಯ್ಯ ಶ್ರೀಧರ, ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ. ನನಗ್ ಸಂಪೂರ್ಣ ಅರ್ಥವಾಗೋಯ್ತು. ನಿನಗೆ ಯಾವತ್ತೋ ಹುಚ್ಚನಾಯಿ ಕಡ್ದಿದೆ. ಒಕ್ಕಳು ಸುತ್ತ 14 ಇಂಜೆಕ್ಷನ್ ತಗೊಳ್ಳೋದಕ್ಕೆ ಎದುರ್ಕೊಂಡು ನೀನ್ ತಗೊಂಡಿಲ್ಲ.